ಹಲೋ ವಿದ್ಯಾರ್ಥಿಗಳೇ, ಉಮಾ ಸರ್ಶಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ನಿಮ್ಮ ಒಂದು ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊವಿಷನಲ್ ತಾತ್ಕಾಲಿಕ ರಿಸಲ್ಟನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಒಂದು 8ನೇ ತಾರೀಕು ಏನಿದೆಯಲ್ಲ, ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಅದು ಫೈನಲ್ ಆಗಿರುತ್ತೆ. ಹಾಗೆ ಈಗ ಬಿಟ್ಟಿರೋ ಪ್ರೊವಿಷನಲ್ ಒಂದು ರಿಸಲ್ಟ್ ಏನಿದೆಯಲ್ಲ, ಆ ಒಂದು ಪ್ರೊವಿಷನಲ್ ರಿಸಲ್ಟು ಯಾವುದೇ ಕಾರಣ ಫೈನಲ್ ರಿಸಲ್ಟ್ ಆಗಿರಲ್ಲ. ಏಕೆಂದರೆ ಇದರ ನಂತರ ಇನ್ನೊಂದು ಫೈನಲ್ ರಿಸಲ್ಟ್ ಬಿಟ್ಟಾಗೆ ನೀವು ಏನೇ ಒಂದು ಕಾಲೇಜ್ ಅಡ್ಮಿಷನ್ ಆಯಿತು, ಒಂದು ಅಮೌಂಟ್ ಕಟ್ಟೋದಾಯಿತು, ಒಂದು ರಿಪೋರ್ಟಿಂಗ್ ಆಯಿತು, ಎಲ್ಲ ಅವಾಗೆ ಮಾಡಬೇಕಾಗತ್ತೆ. ಸೊ ಇವಾಗ ಜಸ್ಟ್ ನಿಮಗೆ ಈ ಥರ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದನ್ನೊಂದು ತಾತ್ಕಾಲಿಕವಾಗಿ ತೋರಿಸಿದ್ದಾರೆ ಅಷ್ಟೇ. ಸೊ ಹಾಗೆ ವಿದ್ಯಾರ್ಥಿ ಯಾರಿಗೆ ಒಂದು ಸೀಟ್ ಅಲಾಟ್ ಆಗಿದೆಯಲ್ಲ, ಅಂತಹ ವಿದ್ಯಾರ್ಥಿಗಳು ಏನಿದೆಯಲ್ಲ, ನೀವು ನಿಮ್ಮ ಕಾಲೇಜನ್ನು ಸೇಮ್ ಆಸ್ಟೀಸ್ ಇದ್ದರೆ ನೆಕ್ಸ್ಟು ನಿಮ್ಗೆ ಅದೇ ಕಾಲೇಜ್ ಸಿಗುತ್ತೆ. ಹಾಗೆಯೇ ಯಾರಿಗೆ ಯಾವುದೇ ಒಂದು ಕಾಲೇಜ್ ಸಿಕ್ಕಿರಲ್ಲ ಅಂತಹ ವಿದ್ಯಾರ್ಥಿಗಳು ಏನಿರ್ತಾರಲ್ಲ, ಅಲ್ಲಿ ಕೆಳಗಡೆ ನಿಮ್ಮದೊಂದು ಸೀಟ್ಸ್ ಚೆಕ್ ಮಾಡಿರ್ತೀರಲ್ಲ, ನಿಮಗೆ ಒಂದು ರಿಸಲ್ಟ್ ಏನಾಗಿದೆ ಅಂತ ಥರ್ಡ್ ರೌಂಡಿಂದು ಅದೊಂದು ಕೆಳಗಡೆ ಒಂದು ಸ್ವಲ್ಪ ಇದು ಕೊಟ್ಟಿದ್ದಾರೆ ವಿದ್ಯಾರ್ಥಿ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನು ಓದಿ. ಅದರಲ್ಲಿ ಕೊಟ್ಟಿರುವಂಥದ್ದು ಏನಂದರೆ, ನೀವು ಒಂದು ಆಪ್ಷನ್ ಮಾಡಿದರೂ ಕೂಡ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳು ಏನೇನಿದೆ ರೀ. ಅಂದರೆ ಎಕ್ಸಾಂಪಲ್ಗೆ ಒಂದು ಇಷ್ಟೊಂದು ಕಾಲೇಜನ್ನು ನೀವು ಆ್ಯಡ್ ಮಾಡಿರ್ತೀರಿ. ಎಕ್ಸಾಂಪಲ್ ಏನಂದರೆ ಎಷ್ಟೊಂದು ಕಾಲೇಜ್ ಆ್ಯಡ್ ಮಾಡಿರ್ತೀರಿ. ಅಂತ ಆ್ಯಡ್ ಮಾಡಿರೋಂಥ ಕಾಲೇಜಲ್ಲಿ ಯಾವುದೇ ಕಾಲೇಜ್ ನಿಮ್ಗೆ ಅಲಾಟ್ ಆಗಿಲ್ಲ, ಆಪ್ಷನ್ ಮಾಡಿದ್ರು ಕೂಡ ಒಂದು ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ, ಅಂತಹ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ಅಥಾರಿಟಿ ಆಫ್ ಇಂಡಿಯಾ ಒಂದು KE ಅವ್ರಿಗೆ ನೀವೊಂದು ಮೇಲ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿ. ಸೊ ನೀವು ನೋಟಿಫಿಕೇಷನ್ ಅಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡೋ ಮುಂದೆ. ಸೊ ಅದನ್ನು ಓದಿ. ಹಾಗೆ ಯಾರಿಗೆ ಸಿಕ್ಕಿದೆ ಅಲ್ಲ, ಅವ್ರಿಗೆ ನೆಕ್ಸ್ಟ್ ನಾಳೆ ಫೈನಲ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಸಿಗುತ್ತೆ. ಹಾಗೆ ಸಿಗಲಾದಂಥ ವಿದ್ಯಾರ್ಥಿಗಳು ಏನಿದೆಲ್ಲ, ಅವರು ನೀವು ಅಲ್ಲಿ ಕೊಟ್ಟಿರೋಂಥ ಏನು ಮಾಹಿತಿ ಎಲ್ಲ ಸ್ವಲ್ಪ ಓದಿ, ನೀವು ಮತ್ತೆ ಒಂದು KE ಅವ್ರಿಗೆ ಮೇಲ್ ಮಾಡಿ, ನಾವು ಆಪ್ಷನ್ ಮಾಡಿದ್ದೀವಿ, ಬಟ್ ಯಾವುದೇ ಥರ ಕಾಲೇಜ್ ನಮ್ಗೆ ಅಲಾಟ್ ಆಗಿಲ್ಲ, ಫಸ್ಟ್ ರೌಂಡಿಂದ ಲಾಸ್ಟ್ ರೌಂಡ್ವರೆಗೂ. ಅಂಥ ವಿದ್ಯಾರ್ಥಿ ಏನಿದಾರಲ್ಲ, ನೀವು ಮೆಸೇಜ್ ಮಾಡ್ಬೋದು ವಿದ್ಯಾರ್ಥಿಗಳು. ಸೊ ಇಮೇಲ್ ಮಾಡಿದ್ರೆ ನಾಳೆ ಏನಿರುತ್ತಲ್ಲ, ನಿಮಗೆ ಫೈನಲ್ ರಿಸಲ್ಟಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಇದ್ದರೆ ಮತ್ತು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಏಕೆಂದರೆ ಏನಾದ್ರು ಮಿಸ್ಟೇಕ್ಸ್ ಆಗಿರ್ತವೆ, ಇವೆಲ್ಲ ಆನ್ಲೈನ್ ಪ್ರಾಸೆಸ್. ಸೊ ಹಂಗಾಗಿ ಮಿಸ್ಟೇಕ್ಸ್ ಆಗಿರ್ಬೋದು. ಅಂಥ ವಿದ್ಯಾರ್ಥಿ ಏನಿದೆಲ್ಲ ಮೇಲ್ ಮಾಡಿ KE ಡಿಪಾರ್ಟ್ಮೆಂಟ್ ಅವ್ರಿಗೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆಯೇ ಈ ಒಂದು ಥರ್ಡ್ ರೌಂಡ್ ಆಗಿದ್ಮೇಲೆ ಒಂದು 2 ವೀಕ್ಸ್ ಆಗಿದ್ಮೇಲೆ ಒಂದು ಮೋಪಪ್ ರೌಂಡು, ಅಂದರೆ ಸೀಟ್ ಅವೈಲೇಬಲ್ ಇದ್ದರೆ ಮಾತ್ರ ಮೋಪಪ್ ರೌಂಡ್ ಇರುತ್ತೆ. ಸೀಟ್ ಅವೈಲೇಬಲ್ ಇಲ್ಲ ಅಂತಂದರೆ ಮಾತ್ರ ಒಂದು ಮೋಪಪ್ ರೌಂಡ್ ಇರೋಂಗಿಲ್ಲ ವಿದ್ಯಾರ್ಥಿ. ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.